ಕಷ್ಟಪಡ್ತೀನಿ. ನನ್ನ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಒಂದು ಗೂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಡ್ತಾಯಿದ್ದೀನಿ. ಒಂದು ಗುಡಿಸ್ಲಾಕೊಡೋಣ ಅಂತ ಹೇಳ್ಬಿಟ್ಟು ಗರಿ ಎಲ್ಲ ತಂದಾಕಿದ್ದೆ ಸರ್. ಅಲ್ಲಿ ನನಗೆ ಮನೆ ಕಟ್ಟಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಸರ್. ಸರ್ಕಾರಿ ಕೆಲಸದಲ್ಲಿರೋರು ಜಮೀನ್ದಾರರು ಬಂದು ಆ ಹುಡುಗಿ ಪಾಪ ಏನೋ ಗುಡ್ಸಲು ಹಾಕ್ಕೊಂಡಿರೋವಾಗ ಅದನ್ನೆಲ್ಲ ಕಿತ್ತು JCBನಲ್ಲಿ ಹಳ್ಳ ತೆಗೆದು ಆ ಹುಡುಗಿ ತೊಂದರೆ ಅದೇನಿದೆ ಅವ್ರಿಗೆ ಆ ಜಾಗನ ಇದು ಮಾಡ್ಕೊಡ್ಬೇಕು ಸರ್. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಸರ್ ನಮಸ್ತೆ ಸರ್. ನನ್ನ ಹೆಸರು ವನಜಾಕ್ಷಿ ಅಂತ. ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಾತನವ್ರ ಕಾಲದಿಂದ ನಾನು ಇಲ್ಲೇ ಹುಟ್ಟಿ ಬೆಳೆದು ಅರಬಿಕೊತ್ನೂರಲ್ಲೇ ನಮ್ಮ ತಾತನವ್ರ ಕಾಲದಾಗಿಂದ ಇಲ್ಲೇ ಇರೋದು ಸರ್. ನಾನು ಮದುವೆ ಆದಮೇಲೆ ನಮ್ಮ ಗಂಡನೂ ಇಲ್ಲೇ ಇರೋದು. ನಾನು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕ್ತಾಯಿದ್ದೀನಿ. ಅದೇ ನಮ್ಮ ತಂದೆ ಇಲ್ಲ, ತೀರ್ಕೊಂಡಿದ್ದಾರೆ. ನಮ್ಮ ತಂದೆ ಇಲ್ಲ, ನಮ್ಮ ಅಪ್ಪಗೂ ನಮ್ಮ ಯಜಮಾನ್ರು ಕೂಡ ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಅವರು ತೀರ್ಕೊಂಡಿದ್ದಾರೆ. ನಮಗೆಲ್ಲೂ ಜಮೀನು ಎಲ್ಲೂ ಇಲ್ಲ ಸರ್. ಆದರೆ ಅಕ್ಕಪಕ್ಕ ಗ್ರಾಮ ಪಂಚಾಯತಿಯಲ್ಲಿ ಕೇಳಿದೆ ಸರ್. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುನ್ರಾಜು ಅಣ್ಣವರು ಬಂದು ಇಲ್ಲಿ ಎಲ್ಲ ಮಾಡ್ಕೊಮ್ಮ ಅಂತ ಹೇಳಿದರು. ಪಕ್ಕದ ತಿಪ್ಪೆಯವರು ಬಂದು ಗಲಾಟೆ ಮಾಡಿ ಇದೆಲ್ಲ ನಮ್ಮದೇ ಹಾಕ್ಕೊಂಬೇಡ್ರಿ. ನಮ್ಮದು ಸರ್. ತಿಪ್ಪೆ ನಾವೇ ಹಾಕ್ತಾಯಿದ್ದಿದ್ದು ಸರ್. ತಿಪ್ಪೆ ನಾವೇ ಹಾಕ್ತಾಯಿದ್ದಿದ್ದು. ಅವರು ಬಂದು ಗಲಾಟೆ ಮಾಡಿ ಇವರು ಬಜ್ಜಣ್ಣ ಮತ್ತು ಇವರು ವೈಮುನಿಯಪ್ಪ ಅವರೆಲ್ಲ ಬಂದು ಅಳತೆ ಮಾಡಿ ಆ ಕಡೆ ನಮ್ಗೆ ತೊಂದರೆ ಕೊಟ್ಟು, ಈ ಕಡೆ ಹಾಕ್ಕೊಂಡ್ರೆ ನೀನು ಉದ್ಧಾರ ಆಗಲ್ಲ, ಹಾಳಾಗೋಗ್ಬಿಡ್ತೀಯ ಅಂತೆಲ್ಲ ಮಾತಾಡಿ, ನೀನು ಹಾಕ್ಕೋಬೇಡ, ಇದೆಲ್ಲ ನಮ್ಮದೇ ಅಂತೇಳ್ಬಿಟ್ಟು ನನ್ನ ಮೇಲೇ ಅರ್ಜಿ ಕೊಟ್ಟಿದ್ದಾರೆ ಹೋಗಿ ಸರ್. ಹಾಂ, ಕಲ್ಲುಗಳು ತಂದು ಹಾಕಿದ ಮೇಲೇ ಈ ಥರ ಮಾಡಿದ್ದು ಸರ್. ಇಷ್ಟು ದಿನ ಸುಮ್ಮನೆ ಇದ್ದರು ಸರ್. 20 ವರ್ಷದಿಂದ ಹಂಗೆ ಖಾಲಿ ಇತ್ತು, ಎಲ್ಲ ಸುಮ್ಮನೆ ಇದ್ದರು. ನಾನು ಮನೆ ಇಲ್ಲ ಅಂತೇಳ್ಬಿಟ್ಟು ನಮ್ಮಮ್ಮ ಮನೆಯಲ್ಲಿದ್ದೆ. ನಮ್ಮಮ್ಮ ಮನೆಯಲ್ಲೇ ಇದ್ಕೊಂಡು ಇಲ್ಲೇ ಜಾಗ ಗೌರ್ಮೆಂಟ್ ಸರ್ಕಾರಿ ಜಾಗ ಇತ್ತು, ಅಲ್ಲಿ ಗುಡಿಸ್ಲಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹಾಕ್ಕೊಳಕ್ಕೆ ಬಂದರೆ ಎಲ್ಲ ತೊಂದರೆ ಕೊಡ್ತಿದ್ದಾರೆ ಸರ್. 30 ವರ್ಷದಿಂದ ತಿಪ್ಪೆ ಹಾಕ್ಕೊಂಡಿದ್ವಿ ಸರ್ ನಾವು. ಆಮೇಲೆ ಊರಿನ ಜನ ಎಲ್ಲ ಹಾಕ್ಕೊಳ್ರಿ, ನಿಮ್ಮ ಮನೆ ಇಲ್ಲ ಅಂತೆಲ್ಲ ಊರಿನ ಜನನೂ ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ಹೇಳಿದ್ರು. ಇವ್ರು ನಮ್ಮ ಮೇಲೆ ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ಹೋಗಿ ನಮಗೂ ಯಾರೂ ಇಲ್ಲ ಸರ್, ನನ್ನ ಮಕ್ಕಳು ನಾನು ಬಿಟ್ಟರೆ ಯಾರೂ ಇಲ್ಲ ಸರ್. ನಮಗೆ ಜಾಗ ನಿಮ್ಮದೆಲ್ಲ ಅಂದರೆ ನಾನು ನನ್ನ ಮಕ್ಕಳು ಎಲ್ಲ ಸೇರಿ ಏನಾದರೂ ಮಾಡ್ಕೊಂಡು ಸತ್ತೋಗ್ತೀವಿ ಸರ್. ಸರ್, ನನ್ನ ಹೆಸರು ಮೋಹನ್ ಅಂತ, ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷರು, ಕೋಲಾರ. ಸರ್ ನೋಡಿ, ವನಜಾಕ್ಷಿ ಅಂದ್ಬಿಟ್ಟು ಹುಡುಗಿ ಸುಮಾರು ವರ್ಷಗಳಿಂದ ಇಲ್ಲೇ ಹುಟ್ಟಿರೋದು. ಅವರು ಚಿಕ್ಕವರು ಇರೋವಾಗನೇ ಅವರಪ್ಪ ತೀರ್ಕೊಂಬಿಟ್ಟಿರ್ತಾರೆ ಸರ್. ತೀರ್ಕೊಂಡಾದ್ಮೇಲೆ ಅವ್ರು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವ್ರ ಗಂಡ ಇದ್ಕೊಂಡು ಕೆಲಸಕ್ಕೆ ಯಾವುದೂ ಹೋಗೋದಿಲ್ಲ ಪಾಪ. ಹಂಗೆ ಅವ್ರಿಗೆ 3 ಮಕ್ಕಳೇನ ಆಗಿರ್ತಾರೆ. ತಾಯಿ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಇರ್ತಾರೆ ಸರ್. ಅವರು ತಂದೆ ತೀರ್ಕೊಂಡಲ್ಲ, ಅವ್ರಿಗೆ ಮನೆ ಇಲ್ಲ. ಇಲ್ಲಿ ಯಾವುದೋ ತಿಪ್ಪೆ ಹಾಕ್ತಾರೆ ಜಾಗದಲ್ಲಿ, ಅವರೇ ತಿಪ್ಪೆ ಹಾಕ್ತಿರೋ ಜಾಗದಲ್ಲಿ ಊರಿನ ಯಾರೋ ಹಿರಿಯರು ಬಂದು, ನೋಡಮ್ಮ ನಿನ್ನ ಜಾಗ ಇಲ್ಲ ಕೇಳ್ಕೊಂಡಾಗ ಆ ಜಾಗದಲ್ಲಿ ಅವ್ರ ಮನೆ ಕಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಸರ್. ನಮ್ಮವರೇ ಹತ್ಕೊಂಡು ಆ ಹುಡುಗಿ ಬಂದು ದಲಿತರು. ದಲಿತರಾಗಿರೋದ್ರಿಂದ ಹುಡುಗಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ನಮ್ಮ ಯಾರೋ ಒಂದು ಸಹಾಯ ಕೊಡಬೇಕು. ಅಂಥದ್ರಲ್ಲಿ ಅದಿರೋ ಸರ್ಕಾರ ಜಾಗನ ಅದನ್ನು ಬಂದು JCBನಲ್ಲಿ ಹಳ್ಳ ತೆಗೆದು ಆ ಹುಡುಗಿ ತೊಂದರೆ ಕೊಟ್ಟಿದ್ದಾರೆ ಸರ್. ನೋಡಿ, ಇಂಥವ್ರು ಖಾದಿ ಇವರು ಯಾರೋ ಇಬ್ಬರು ಸರ್ಕಾರಿ ಜಾಗದಲ್ಲಿರೋರು ಇಬ್ಬರು
ಸರ್ಕಾರಿ ಉದ್ಯೋಗದಲ್ಲಿರೋರು ಇಬ್ಬರು ಬಂದು ಆ ಹುಡುಗಿ ತೊಂದರೆ ಕೊಟ್ಟು ಇಲ್ಲಿ ನೀವು ಮನೆ ಕಟ್ಟಬಾರ್ದು, ಇದು ಇದು ನಮಗೆ ಬರಬೇಕಾಗುತ್ತೆ ಈ ಜಾಗ, ಇದನ್ನು ನೀವು ಬಿಟ್ಟು ಬೇರೆ ಜಾಗದಲ್ಲೆಲ್ಲ ಕಟ್ಕೊಬೇಕು ಅಂತ ತೊಂದರೆ ಕೊಟ್ಟಿದ್ದಾರೆ. ಅವ್ರದ್ದು ಜಮೀನ್ದಾರರು, ಅವರು ದೊಡ್ಡ ಜಮೀನ್ದಾರರು ಪ್ಲಸ್ಸು ಸರ್ಕಾರಿ ಉದ್ಯೋಗದಲ್ಲಿರೋರು. ಇಂಥವ್ರ ವಿರುದ್ಧ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ದೊಡ್ಡ ಹೋರಾಟ ಮಾಡಿ ಇವ್ರನ್ನ ತನಿಖೆ ಮಾಡಿಸ್ತೀನಿ. ಇವ್ರ ಆಸ್ತಿಗಳನ್ನ ಇವ್ರನ್ನ ಎಲ್ಲದನ್ನು ನಾನು ತನಿಖೆ ಮಾಡಿಸ್ತೀನಿ ಸರ್. ಮುಂದಿನ ದಿನಗಳಲ್ಲಿ ಈ ಹುಡುಗಿ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ ಸರ್. ಕಡೆವರೆಗೂ ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ, ಆ ಹುಡುಗಿ ಆ ಜಾಗ ಸಿಗೋವರೆಗೂ ನಾನು ಬಿಡೋದಿಲ್ಲ ಸರ್.